ಊಖಾ ಜಿಲ್ಲೆ ಅದರ ಹುಳಿಯಾಲ ತಾಲೂಕಿನ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಸ್ತಿ ಪಂದ್ಯಾವಳಿ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಕುಸ್ತಿ ಪಂದ್ಯಾವಳಿ ನಡೆಯುವ ಸ್ಥಳಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆಯಂತೆ. ಉತ್ತರ ಕನ್ನಡ ಜಿಲ್ಲೆ ಹುಳಿಯಾಲ ತಾಲೂಕಿನ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ. ಆ ಕುಸ್ತಿ ಪಂದ್ಯಾವಳಿ ಆಯೋಜನೆಯೇ ಒಂದು ರೋಚಕ ಕತೆ. ಅದು ಆ ಪಂದ್ಯಾವಳಿಯನ್ನು ಯಾರು ಆಯೋಜನೆ ಮಾಡಿದ್ರು, ಆ ಪಂದ್ಯಾವಳಿಯ ಉದ್ದೇಶ ಏನು, ನಿಜಕ್ಕೂ ಕೂಡ ಅತ್ಯಂತ ಕುತೂಹಲ. ಅದು ಕುಸ್ತಿ ಪಂದ್ಯಾವಳಿ ಉದ್ಘಾಟನೆಗೆ ಟಿಕ್ ಟಿಕ್ ಕೌಂಟ್ ಡೌನ್ ಶುರುವಾಗಿದೆ. ಕುಸ್ತಿ ಪಂದ್ಯಾವಳಿ ನಡೆಯುವಂತಹ ಸ್ಥಳಕ್ಕೆ ಈಗಾಗಲೇ ಜನಸಾಗರ ಹರಿದು ಬರ್ತಾ ಇದೆ. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಉದ್ಘಾಟನೆಗೊಳ್ಳುತ್ತೆ. ಕುಸ್ತಿ ಅಖಾಡ ತುಂಬ ಕಿಕ್ಕಿರಿದು ತುಂಬಿದ ಕುಸ್ತಿ ಪ್ರೇಮಿಗಳು ಹಾಗೂ ಜನರು, ಆಜಾನುಬಾಹು ಕುಸ್ತಿಪಟುಗಳು ತೋಳುಗಳನ್ನು ಅದನ್ನು ಕುಟ್ಕೊಂಡು ಆ ಅಖಾಡಕ್ಕೆ ಇಳಿಬೇಕಾದ್ರೆ ನೋಡೋದಕ್ಕೆ ಒಂದು ಚಂದ, ಕಣ್ತುಂಬ ಕಾಣೋ ದೇಹ ಆಜಾನುಬಾಹು ಕುಸ್ತಿ ಪಟುಗಳು ಅಖಾಡಕ್ಕೆ ಬರ್ತಾರೆ. ಮೈತುಂಬ ಮಣ್ಣನ್ನು ಸವರ್ಕೊಂಡು ಒಂದು ತರಹದ ಕ್ಷಾದ್ರವಾದಂತಹ ನೋಟವನ್ನು ಬೀರ್ತಾ ಅಖಾಡಕ್ಕೆ ಬರುವಾಗ ಅದು ನೋಡೋದಕ್ಕೆ ವೀಕ್ಷಕರಿಗೆ ಏನೋ ಒಂದು ಆನಂದ. ಈ ಮಾಜಿ ಸೈನಿಕರಾದ ರಾಜು ಮಾರುತಿ ಪೇಜೊಳ್ಳಿ ಎನ್ನುವಂತಹ ಮಾಜಿ ಯೋಧ, ನಮ್ಮ ದೇಶವನ್ನು ಕಾದಂತಹ ಒಬ್ಬ ಯೋಧ, ಅವರು ತಮ್ಮ ಸ್ವಂತ ಖರ್ಚಿನಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಸ್ಪರ್ಧೆ ಆಯೋಜನೆ, 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಕರ್ಷಕ ಬಹುಮಾನಗಳು ಕೂಡ ಇದೆ. ಪಂದ್ಯಗಳ ಉದ್ಘಾಟನೆಗೂ ಮುನ್ನ ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್, ಹುಳಿಯಾಳದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಪಂದ್ಯಾಟ ನಡೆಯುವಂತಹ ಸ್ಥಳಕ್ಕೆ ಸಮವಸ್ತ್ರಧಾರಿಗಳು ಬರ್ತಾ ಇರೋದಲ್ಲಿಗೆ ಕುಸ್ತಿ ನೋಡೋದಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗುತ್ತೆ. ವಿಶೇಷ ಏನು ಅಂದರೆ, ಒಂದಷ್ಟು ಆ ಭಾಗದ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲ ಬರ್ತಾರೆ. ನೋಡಿ, ಆ ಒಂದು ಅಖಾಡವನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಬಣ್ಣ ಬಣ್ಣದ ಚಿತ್ತಾರಗಳನ್ನು ಒಳಗೊಂಡಂತಹ ಅಖಾಡ ಅದು. ಕುಸ್ತಿಪಟುಗಳು ಇನ್ನು ಆ ಭಾಗದಲ್ಲಿ, ಹುಳಿಯಾಳ ಭಾಗದಲ್ಲಿ ಈ ಕುಸ್ತಿ ಆಟಕ್ಕೊಂದು ಇತಿಹಾಸನೇ ಇದೆ. ಸೊ ಕುಸ್ತಿ ಸ್ಪರ್ಧಿಗಳ ಒಂದು ಸಂತೋಷಕ್ಕಾಗಿ ಮಾಜಿ ಯೋಧ ರಾಜು ಅವರು ಆಯೋಜನೆ ಮಾಡಿರತಕ್ಕಂತಹದ್ದು. ಶುಭವಾಗಲಿ ಅಂತ ಹೇಳಿ ನಮ್ಮ ಕಡೆಯಿಂದಲೂ ಕೂಡ ನಾವು ಹಾರೈಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಶುರುವಾಗುತ್ತೆ. ಅದರ ಸುಂದರ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. संयोजकांना, व्हॉलंटियरना विनंती करतो की त्यांनी सर्व प्रेक्षकांना गॅलरीमध्ये जिथे मिळेल तिथे जागा त्यांना बसून ಇವತ್ತು ಕುಸ್ತಿಯನ್ನ ನೇರವಾಗಿ ನೋಡುವಂತಹ ಸೌಭಾಗ್ಯವನ್ನ ಕಲ್ಪಿಸಿರುವಂತಹ ನಮ್ಮ ರಾಜಣ್ಣ ಮಾರುತಿ ಪೇಜೊಳ್ಳಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋಕೆ ನೀರಿನ ವ್ಯವಸ್ಥೆಯನ್ನ ಮಾಡಲಿಗಿದೆ. ನಮ್ಮ ಎಲ್ಲ ಕಾರ್ಯಕರ್ತರ ಹತ್ರ ತಾವು ಕೇಳಬಹುದು, ನೀರನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕೆ ಬಂದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ, मी सर्व संयोजकांना, व्हॉलंटियरना विनंती करतो की त्यांनी सर्व प्रेक्षकांना गॅलरीमध्ये जिथे मिळेल तिथे जागा त्यांना बसून ಈ ಒಂದು
ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂತಹ ನಮ್ಮ ಕಾರ್ಯಕ್ರಮದ ರುವಾರಿ ಮಾರುತಿ ಬೇಜೋಳಿ ಅವರು ಈ ಒಂದು ವೇದಿಕೆಗೆ ಈಗ ತಾನೇ ಆಗಮಿಸಿದ್ದಾರೆ. ಇಡೀ ಹಳ್ಯಾಳವನ್ನ, ಇಡೀ ನಮ್ಮ ಉತ್ತರ ಕನ್ನಡವನ್ನ, ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿಶ್ವನೇ ತಿರುಗಿ ನೋಡಿದ ಹಾಗೆ ಮಾಡುವ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ಶಕ್ತಿ ಆಗಿರುವಂತಹ ಕುಸ್ತಿ ಅಷ್ಟೇ ಅಲ್ಲದೆ ಖೋ ಖೋ, ಕಬಡ್ಡಿ ಹೀಗೆ ಅನೇಕ ಕ್ರೀಡೆಯನ್ನ ಬೆಳೆಸುವಂತಹ ಶಿಕ್ಷಣ ಪ್ರೇಮಿ, ಕ್ರೀಡಾ ಪ್ರೇಮಿ ಆಗಿರುವಂತಹ ನಮ್ಮ ಹೆಮ್ಮೆಯ ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜನಸ್ನೇಹಿ ರಾಜಣ್ಣ ಮಾರುತಿ ಬೇಜೋಳಿ ಅವರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.